ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ರುಚಿಯಾದ ಸ್ವೀಟ್ನ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂತಹ ಮತ್ತು ಈಸಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಈ ಒಂದು ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 2 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಇದನ್ನು ಮೈದಾ ಹಿಟ್ಟಲ್ಲೇ ಮಾಡಿ ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಒಂದು ಕಪ್ಪಿಗೆ ನಾನು ಒಂದು ಬೌಲಿಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಪಿಂಚಷ್ಟು ನಾವು ಸಾಲ್ಟನ್ನು ಹಾಕ್ಕೊಳ್ಳೋಣ, ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದೇ ಒಂದು ಪಿಂಚ್. ಯಾವುದೇ ಒಂದು ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಅದರ ಟೇಸ್ಟು ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ಳೋಣ. ತುಪ್ಪ ಅಥವಾ ದಾಲ್ಡಾ ಅಥವಾ ಎಣ್ಣೆ ಯಾವುದನ್ನು ಬೇಕಿದ್ರೂ ಬಿಸಿ ಮಾಡಿ ಹಾಕ್ಕೊಳ್ಬೋದು. ಇಲ್ಲಿ ತುಪ್ಪ ಹಾಕಿದ್ರೆ ಈ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಹಾಗಾಗಿ ತುಪ್ಪನೇ ಉಪಯೋಗಿಸ್ತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಸ್ಪೂನಿನ ಸಹಾಯದಿಂದನೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕೆಂದರೆ ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಥವಾ ಸ್ವಲ್ಪ ತಣ್ಣಗಾದ ನಂತರ ನೀವು ಮಿಕ್ಸ್ ಮಾಡ್ಕೊಬೋದು. ಸೊ ನೋಡಿ, ಈ ರೀತಿಯಾಗಿ ನಾನು ಕೈಯಿಂದ ನಂತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾವುದೇ ಒಂದು ಹಬ್ಬಗಳಲ್ಲೂ ಕೂಡ ಮಾಡುವಂತಹ ಒಂದು ಸ್ವೀಟ್ ಇದು. ಸೊ ನಿಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗೆಲ್ಲ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗಲೆಲ್ಲ ದಿಢೀರಾಗಿ ಮಾಡ್ಕೊಳ್ಳೋವಂತಹ ಒಂದು ಸ್ವೀಟ್ ರೆಸಿಪಿ. ನೋಡಿ, ನಾವು ಹಾಕಿರೋವಂತಹ ತುಪ್ಪ ಅಥವಾ ಎಣ್ಣೆ ಅದು ಕರೆಕ್ಟಾಗಿದೆಯಾ ಅಂತಂದರೆ ಹಿಟ್ಟನ್ನು ಈ ಥರ ಉಂಡೆ ಕಟ್ಟಿರೆ ಉಂಡೆ ಆಗಬೇಕು. ಆಗ ನಾವು ಹಾಕಿರೋವಂಥ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಕರೆಕ್ಟಾಗಿದೆ ಅಂತ. ಓಕೆ, ಸೊ ನಂತರ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾವು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಇನ್ನು ನೀರಲ್ಲಾದರೂ ಕಲಿಸ್ಕೋಬೋದು, ಅಥವಾ ನೀವು ಹಾಲಲ್ಲಿ ಬೇಕು ಅಂದರೂ ಹಾಲಲ್ಲಿ ಕೂಡ ಕಲಿಸ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ನೋಡಿ, ನಾನು ನೀರಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದು ತಣ್ಣೀರು, ಬಿಸಿ ನೀರಲ್ಲ. ಓಕೆ, ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಆಗ ನಮಗೆ ಈ ಒಂದು ರೆಸಿಪಿ ಚೆನ್ನಾಗಿ ಬರುತ್ತೆ. ಸೊ ಖಂಡಿತ ಈ ಒಂದು ಸ್ವೀಟನ್ನು ಒಂದ್ಸಲ ನೀವು ತಯಾರಿಸಿ ತಿಂದರೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಒಂದು ಹಿಟ್ಟನ್ನು ಈಗ ನಾನು ಕಲಸಾಗಿದೆ. ಸೊ ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಆದರೆ ಸಾಕು. ಜಾಸ್ತಿ ಅದು ತೆಳ್ಳಗಿದ್ರೆ ನಮಗೆ ಈ ಸ್ವೀಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇದನ್ನು ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ. ಸೊ ಈಗ ಒಂದು ತಟ್ಟೆನ ಮುಚ್ಚಿ ಇದನ್ನು ಒಂದು ಸೈಡು ನಾವು ಇಟ್ಬಿಡೋಣ. ಒಂದು 10 ರಿಂದ 15 ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಬಿಡೋಣ. ನಂತರ ಇಲ್ಲಿ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ಇವಾಗ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. 1 ಕಪ್ ಸಕ್ಕರೆಗೆ ನಾನು ಅರ್ಧ ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅರ್ಧ ಕಪ್ ನೀರು ಹಾಕಿದ್ರೆ ನಮಗೆ ಪಾಕ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ತುಂಬಾ ಬೇಗ ಮಾಡ್ಕೋಬೋದು. ನೀವು 1 ಕಪ್ ಸಕ್ಕರೆಗೆ 1 ಕಪ್ ನೀರನ್ನು ಹಾಕಿದ್ರೆ ಖಂಡಿತ ಜಾಸ್ತಿ ಹೊತ್ತು ಪಾಕ ಬೇಯಿಸಬೇಕಾಗುತ್ತೆ. ಹಾಗಾಗಿ ಅರ್ಧ ಕಪ್ ನೀರನ್ನು ಹಾಕಿದ್ರೆ ಬೇಗ ಪಾಕ ರೆಡಿ ಆಗುತ್ತೆ. ಸೊ ಪಾಕಕ್ಕೆ ನಾವು ಒಂದು ಸೈಡ್ ಸ್ಟವ್ ಮೇಲೆ ಇಟ್ಬಿಡೋಣ. ನಂತರ ಇಲ್ಲಿ ಹಿಟ್ಟನ್ನು ನೋಡಿ, ಒಂದು 10 ರಿಂದ 15 ನಿಮಿಷ ಆಗಿದೆ. ಆದ ನಂತರ ನಾನು ಹಿಟ್ಟನ್ನು 1 ಸೆಕೆಂಡ್ವರೆಗೂ ನಾದ್ಕೊಳ್ತೀನಿ ಅಷ್ಟೇ. ಜಾಸ್ತಿ ಇದನ್ನು ನಾದಬಾರ್ದು, ಹಿಟ್ಟು ಹೀಗೆ ಇರಬೇಕು ನಮಗೆ. ಜಾಸ್ತಿ ನಾದ್ಕೊಂಡ್ರೆ ಜಾಸ್ತಿ ಸ್ಮೂತಾಗಿ ಅದು ಬರೋದಿಲ್ಲ, ತುಂಬಾ ಟೇಸ್ಟ್ ಅದು ಕೆಟ್ಟೋಗುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಹೊತ್ತು ಇದನ್ನು ಮಿದಿಯಕ್ಕೆ ಹೋಗಬಾರ್ದು. ಈ ರೀತಿಯಾಗಿ ನಾವು ರೆಡಿ 1 ಸೆಕೆಂಡ್ ಅಷ್ಟೇ ನಾವು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ ನಂತರ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಹಿಟ್ಟು ನಮಗೆ ಇಷ್ಟಿದ್ರೆ ಸಾಕಾಗುತ್ತೆ. ಸೊ ನಿಮಗೆ ಒಂದೇ ಅಳತೆ ಬೇಕು ಅಂದರೆ ಒಂದು ಸ್ಪೂನಿನ ಸಹಾಯದಿಂದ ಕೂಡ ನೀವು ನೋಡಿಕೊಂಡು ಕಟ್ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಕಣ್ಣಿನ ಅಳತೆಯಲ್ಲೇ ಸಾಕು, ಇಷ್ಟು ಮಾಡಿಕೊಂಡ್ರೆ ಆಗುತ್ತೆ. ಈ ರೀತಿಯಾಗಿ ನಾನು ಹಿಟ್ಟನ್ನೆಲ್ಲ ಈಗ ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಸೊ ಈಗ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಳ್ಳೋಣ. ಹಿಟ್ಟನ್ನು ತೊಗೊಂಡ ನಂತರ ಅದನ್ನು ನಾವು ಚೆನ್ನಾಗಿ ಒಂದ್ಸಲ ಚಪಾತಿ ಮಾಡಬೇಕಾದ್ರೆ ಅಥವಾ ಪೂರಿ ಮಾಡಬೇಕಾದ್ರೆ ನಾವು ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ತೀವೋ ಆ ರೀತಿಯಾಗಿ ಈ ಥರ ಕೈಯಿಂದನೇ ಅದನ್ನು ಪ್ರೆಸ್ ಮಾಡಿ ನೋಡಿ, ಉಂಡೆಗಳನ್ನು ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಉಂಡೆ ಮಾಡಿದ ನಂತರ ಹೀಗೆ ಪ್ರೆಸ್ ಮಾಡಿ ನಾವು ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಸೊ ಲಟ್ಟಿಸ್ಬೇಕು ಅಂದರೆ ನಾವು ಪೂರಿಗೆ ಲಟ್ಟಿಸೋ ಹಾಗಿಲ್ಲ, ಇದನ್ನು ದಪ್ಪವಾಗಿ ನಾವು ಲಟ್ಟಿಸ್ಕೋಬೇಕು. ಜಾಸ್ತಿ ತೆಳ್ಳಗೆ ಲಟ್ಟಿಸಿದ್ರೆ ಇದು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈಗ ನಾನು
ಇದನ್ನು ಲಟ್ಟಿಸ್ಕೊಳ್ತೀನಿ. ಸ್ವಲ್ಪ ದಪ್ಪನೇ ಬೇಕು. ನಾವು ಬಿಸ್ಕೆಟ್ ಮಾಡ್ತೀವಲ್ಲ, ಬಿಸ್ಕೆಟ್ಗಿಂತ ಸ್ವಲ್ಪ ತೆಳ್ಳಗೆ ಬೇಕು, ಅಷ್ಟು ದಪ್ಪ ಬೇಡ, ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು. ಈ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಿದ್ದೀನಿ. ಸ್ವಲ್ಪ ಅಗಲವಾಗಿರಲಿ, ಅದಕ್ಕಿಂತ ಸ್ವಲ್ಪ ಅಗಲ ಇರಲಿ, ಬಿಸ್ಕೆಟ್ಗಿಂತ ಅಗಲವಾಗಿರಬೇಕು. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ದಪ್ಪ ಅಂತ ಅನಿಸಿರಿ, ಜಾಸ್ತಿ ದಪ್ಪ ಬೇಡ. ನಿಮಗೆ ನೋಡಿ ಈ ರೀತಿಯಾಗಿದ್ದರೆ ಕರೆಕ್ಟಾಗಿದೆ ಇದು. ಸೊ ಈ ರೀತಿಯಾಗಿ ನಾವು ಲಟ್ಟಿಸ್ಕೋಬೇಕು. ಸೈಡಲ್ಲಿ ಸ್ವಲ್ಪ ದಪ್ಪ ಇದೆ ಅಂತಂದರೆ ಇನ್ನೊಂದು ಸಲ ಇದನ್ನು ಈ ರೀತಿಯಾಗಿ ಲಟ್ಟಿಸ್ಕೋಬೋದು. ಹೀಗೆ ಲಟ್ಟಿಸಿ ನಾನು ಒಂದು ತಟ್ಟೆಯಲ್ಲಿ ಇವಾಗ ಎಲ್ಲದನ್ನು ಕೂಡ ಫಸ್ಟು ಲಟ್ಟಿಸಿ ತೆಗೆದು ಒಂದು ಕಡೆ ಇಟ್ಕೊಳ್ತೀನಿ. ಏಕೆಂದರೆ ನಾವು ಇದನ್ನು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಸೊ ಡೀಪ್ ಫ್ರೈ ಮಾಡಬೇಕಾದ್ರೆ ಅವಾಗವಾಗ ಒಂದೊಂದನ್ನೇ ನಾವು ಮಾಡಿದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಒಂದು ಸಲ ಈ ರೀತಿಯಾಗಿ ರೆಡಿ ಮಾಡಿ ನಾವು ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ರೆ ಆಮೇಲೆ ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ ಈ ರೀತಿಯಾಗಿ ನಾನು ಲಟ್ಟಿಸಿ, ನೀವು ಬೇಕು ಅಂದರೆ ಇದನ್ನು ಲಟ್ಟಿಸ್ಬೇಕಾದ್ರೆ ಆಯಿಲ್ ಅಥವಾ ತುಪ್ಪ ಅಥವಾ ಹಾಗೆ ನೀವು ಲಟ್ಟಿಸ್ತೀವಿ ಅಂದರೂ ಹಾಗೂ ಕೂಡ ಲಟ್ಟಿಸ್ಬೋದು, ಅಥವಾ ತುಪ್ಪ ಬೇಕು ಅಂದರೆ ಎಣ್ಣೆ ಬೇಕು ಅಂದರೆ ಹಾಕ್ಕೊಂಡು ಕೂಡ ಲಟ್ಟಿಸ್ಕೊಳ್ಬೋದು. ಸೊ ಇವಾಗ ಕಾಯೋದಕ್ಕೆ ಆಲ್ರೆಡಿ ನಾನು ಎಣ್ಣೆ ಇಟ್ಟಿದ್ದೀನಿ. ಇವಾಗ ಮೀಡಿಯಮಾಗಿ ಎಣ್ಣೆ ಕಾಯಲಿ. ಈ ಮೀಡಿಯಮಾಗಿ ಎಣ್ಣೆ ಕಾದ ನಂತರ ನಾವು ಈಗ ಒಂದು ಪೂರಿನ ತಗೊಳ್ಳೋಣ ಕೈಗೆ. ಫಸ್ಟು ಅದನ್ನು ನೋಡಿ ಈ ರೀತಿಯಾಗಿ ಅಲ್ಲಲ್ಲಿ ಡಾಟ್ ಮಾಡಬೇಕು. ಹೀಗೆ ನೋಡ್ಬೋದು, ಈ ರೀತಿಯಾಗಿ ಮಾಡಿದ್ರೆ ಪೂರಿ ಉಬ್ಬೋದಿಲ್ಲ. ಸೊ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಹಾಕಬೇಕಾದ್ರೆ, ಅಕಸ್ಮಾತ್ ನೀವು ಲಟ್ಟಿಸ್ಬೇಕಾದ್ರೇ ಹಾಗೆ ಮಾಡ್ಕೊಳ್ತೀವಿ ಅಂದರೆ ಅವಾಗ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಎಣ್ಣೆಲಿ ಹಾಕಬೇಕಾದ್ರೆ ನಾನು ಅದನ್ನು ಅಲ್ಲಲ್ಲಿ ಡಾಟ್ ಮಾಡಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ. ಸೊ ನೋಡ್ಬೋದು ಈ ರೀತಿಯಾಗಿ ನಾವು ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಕಲರು ಚೇಂಜ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಎರಡು ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ಇವಾಗ ಒಂದೇ ಸಲಕ್ಕೆ ನೀವು 3-4 ಪೂರಿಗಳನ್ನು ಹಾಕ್ಬೋದು. ಒಂದೊಂದೇ ಹಾಕಿ ನಾವು ಬೇಯಿಸ್ಕೋಬೇಕು ಅಂತ ಏನಿಲ್ಲ. ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ನಮಗೆ, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಕಲರ್ ಚೇಂಜ್ ಆಗೋದು ಬೇಡ ಅಂತಂದರೆ ಈ ರೀತಿ ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಆದಾಗಲೇ ನೀವು ಅದನ್ನು ತೆಗಿಬೋದು. ಅಥವಾ ಜಾಸ್ತಿ ಕಲರ್ ಬೇಕು ಡಾರ್ಕ್ ಆಗಿ ಅನ್ನೋದಾದರೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬೇಯಿಸಬೇಕಾಗುತ್ತೆ, ನಂತರ ನೀವು ಅದನ್ನು ತೆಗಿಬೇಕು. ನೋಡಿ ಈ ರೀತಿಯಾಗಿ ನಾನೀಗ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಿದ್ದೀನಿ. ಆಗಿದೆ ಇದು. ಸೊ ನಂತರ ಬೇರೆ ನಾವು ಪೂರಿಗಳನ್ನು ಕೂಡ ಈ ಥರ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ನಾನು ಸುಮಾರು ಪೂರಿ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಇಲ್ಲಿ ಪಾಕ ಮಾಡೋದಕ್ಕೆ ನಾನು ಸಕ್ಕರೆನ ಇಟ್ಟಿದ್ದೆ. ಸೊ ಸಕ್ಕರೆ ಮತ್ತು ನೀರನ್ನು ಹಾಕಿ ಇಟ್ಟಿರೋದ್ರಿಂದ ಪಾಕ ಚೆನ್ನಾಗಿ ಆಗಿದೆ. ನೋಡ್ಬೋದು ಒಂದೇಳೆ ಪಾಕ ಆಗಿದೆ ಇದು. ಹೀಗೆ ನಮಗೆ ಪಾಕ ಬೇಕು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟವ್ನ ಆಫ್ ಮಾಡಿ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಒಣ ಕೊಬ್ಬರಿ ತುರಿ. ಸೊ ಕೊಬ್ಬರಿ ತುರಿನ ಹಾಕಿದ ನಂತರ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಪಾಕ ಜಾಸ್ತಿ ಬಿಸಿನೂ ಇರಬಾರ್ದು, ಹಾಗೆ ಜಾಸ್ತಿ ತಣ್ಣಗೂ ಇರಬಾರ್ದು. ಓಕೆ, ಸೊ ಮೀಡಿಯಮ್ ಆಗಿ ಬಿಸಿ ಇರಬೇಕು. ಆಗ ನಾವು ಈಗ ಎಣ್ಣೆಯಲ್ಲಿ ಬೇಯಿಸಿರೋವಂತಹ ಪೂರಿ ಇದೆಯಲ್ಲ, ಆ ಪೂರಿಗಳನ್ನು ಇವಾಗ ನಾವು ಈ ಪಾಕಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಪಾಕಕ್ಕೆ ಹಾಕಿದ ನಂತರ ಇದನ್ನು ಟರ್ನ್ ಮಾಡಬೇಕು. 1 ಸೆಕೆಂಡ್ ಬಿಟ್ಟು ನಂತರ ಅದನ್ನು ಹಾಗೆ ಟರ್ನ್ ಮಾಡಿ. ಪಾಕ ಜಾಸ್ತಿ ಹೀರ್ಕೋಬಾರ್ದದು. ಜಸ್ಟ್ ನಮಗೆ ಬಾದುಷಾ ಎಲ್ಲ ಮಾಡಬೇಕಾದ್ರೆ ನಾವು ಹೇಗೆ ಮಾಡ್ಕೊಳ್ತೀವೋ ಆ ರೀತಿಯಾಗಿ ನಾವು ಪಾಕದಲ್ಲಿ ಇದನ್ನು ಇಡಬೇಕಷ್ಟೇ. ಸೊ ನೋಡಿ ಇವಾಗ ಆಗಿದೆ. ಇದನ್ನು ಒಂದು ತಟ್ಟೆಯಲ್ಲಿ ನಾನು ತೆಗೆದಿಟ್ಕೊಳ್ತೀನಿ. ತುಂಬಾ ಈಸಿಯಾಗಿ ನೀವು ಈ ಒಂದು ಸ್ವೀಟ್ ರೆಸಿಪಿನ ಮಾಡ್ಬೋದು ಫ್ರೆಂಡ್ಸ್. ಖಂಡಿತ ಈ ರೀತಿ ರುಚಿಯಾದ ಸ್ವೀಟ್ನ ತಯಾರಿಸಿ ತಿಂದರೆ ನೀವು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿ ಇರುತ್ತೆ. ಮತ್ತು ಯಾವುದೇ ಹಬ್ಬಗಳಲ್ಲಿ ಅಥವಾ ಹರಿದಿನದಲ್ಲಿ ನೀವು ಈ ಒಂದು ರೆಸಿಪಿನ ಯಾವಾಗ ಬೇಕು ಆವಾಗ ನೀವು ಮಾಡಿಕೊಂಡು ತಿನ್ಬೋದು. ಓಕೆ, ಸೊ ನೋಡಿ ಈ ರೀತಿಯಾಗಿರುವಂತಹ ಒಂದು ಬಾದಾಮ್ ಪೂರಿ ಅಂತ ಹೇಳ್ತೀವಲ್ವ, ಬಾದುಷಾ, ಅದನ್ನು ಕೂಡ ಇದೇ ರೀತಿ ಮಾಡೋದು. ಸೊ ಅದರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಈ ರೀತಿಯಾಗಿರುವಂಥ ಒಂದು ರುಚಿಯಾದ ಖಸ್ತಾ ಮಿಠಾಯಿ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸೋಣ. ಬಾಯ್.